राजाधिराज सद्गुरुनाथ महाराज की जय। श्री गुरुदेव दत्त। गुरु ब्रह्मा गुरु विष्णु गुरुदेवो महेश्वरा गुरु साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ ಜಯ ಜಯ ರಘುವೀರ ಪಾರ್ವತಿ ಪತೇಶ್ವರರ ಮಹಾದೇವ್ ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ್ ಕಿ ಜೈ। ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಚರಣಾರವಿಂದಗಳಲ್ಲಿ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ವಿಶೇಷವಾಗಿ ಆಗಮಿಸಿರುವಂತಹ ಸಿಂದಗಿ ಭೀಮಾಶಂಕರ ಮಠದ ಪೀಠಾಧಿಪತಿಗಳು ಅವರ ಚರಣಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಸಮರ್ಥರು ನಮ್ಮೆಲ್ಲರನ್ನು ಉದ್ದೇಶಿಸಿ ಬಹಳ ಗಂಭೀರವಾದ ಒಂದು ವಿಷಯದ ಚರ್ಚೆ ಮಾಡ್ತಾರೆ ಈ ಸಮರ್ಥರು. ಇದು ಭೀಮ ದಶಕ ಅಂತ ಅನಿಸ್ತು. ಭೀಮ ದಶಕ ಇದೇನು ದಶಕದ ಹೆಸರೇ ಏನದಪ್ಪ ಅಂದ್ರೆ ಭೀಮ ದಶಕ. ಬಹಳ ಗಂಭೀರವಾದಂಥ ವಿಷಯಗಳ ಚರ್ಚೆ ಈ ದಶಕದೊಳಗೆ ಸಮರ್ಥರು ಮಾಡ್ಲಿಕ್ಕಂತಾರೆ. ಅಂಥದ್ರೊಳಗೆ ಇವತ್ತಿನ ಸಮಾಸ ಯಾವುದಪ್ಪ ಅಂದ್ರೆ ಚತ್ವಾರ ದೇವ ನಿರೂಪಣಾ ಅಂತ. ಸಮರ್ಥರು ದಾಸಬೋಧದಲ್ಲಿ ಒಂದು ಕಡೆ ಏನು ಹೇಳ್ತಾರ, ಮುಖ್ಯ ದೇವಾಸಿ ಜಾಣಾವೆ ಜನ್ಮ ಸಾರ್ಥಕತಿ ಕರಾವೆ ನ ಕಳೆ ತರಿ ಸತ್ಸಂಗ ಧರಾವೆ ಮಂಡ್ಯ ಕಳೆ. ಮುಖ್ಯವಾಗಿ ಸಾಧಕ ಏನು ಮಾಡಬೇಕಾಗ್ಯದ ಅಂದ್ರೆ ಮುಖ್ಯ ದೇವನನ್ನ ತಿಳ್ಕೋಬೇಕಾಗ್ಯದ. ಸ್ವಲ್ಪ ಗಂಭೀರ ವಿಚಾರಗಳನ್ನ ಗಂಭೀರವಾಗಿ ನಾವು ಕೂತ್ಕೊಂಡು ಚಿಂತನೆ ಮಾಡಿದೇವಂದ್ರೆ ಸ್ವಲ್ಪ ನಮ್ಮ ಅನುಭವಕ್ಕೆ ಬರ್ಬೋದು. ಮುಖ್ಯ ದೇವನನ್ನ ನಾವು ಶೋಧ ಮಾಡಬೇಕು ಅಂತಾರವ್ರು. ಜನ್ಮದ ಸಾರ್ಥಕತೆ ಎದ್ರೊಳಗೆ ಆಗ್ತದೆ ಅಂದ್ರೆ ಮುಖ್ಯ ದೇವಾಸಿ ಜಾಣಾವೆ ಅಂತ. ಜನ್ಮ ಸಾರ್ಥಕತೆ ಕರಾವೆ ನೋಡ್ರಿ. ಮುಖ್ಯ ದೇವನನ್ನ ತಿಳ್ಕೊಳ್ಳಾರ್ದ ನಮ್ಮ ಜೀವನದ ಸಾರ್ಥಕತೆ ಆಗುದಿಲ್ಲ ಅಂತ. ಮತ್ ಹಂಗಾರೆ ಇದು ಎಲ್ಲಿ ತಿಳಿತ ಅಂದ್ರ ನ ಕಳೆ ತರಿ ಸತ್ಸಂಗ ಧರಾವ ಮಂಜೆ ಕಳೆ. ನೀವು ಸತ್ಸಂಗವನ್ನು ಹಿಡಿದ್ರೆ ಇದು ತಿಳಿತದಪ್ಪ ಅಂತೇಳಿ. ಅದೇ ಕಾರಣಕ್ಕೆ ನಾವೀಗ 9 ವರ್ಷದಿಂದ ಈ ಸತ್ಸಂಗ ನಮಗೆ ಮಹಾರಾಜರೇನು ಹಾಕಿಕೊಟ್ಟಾರಲ್ಲ, ಈ ಸತ್ಸಂಗದ ಲಾಭ ಏನಪ್ಪಾ ಅಂದ್ರೆ ಮುಖ್ಯ ದೇವನನ್ನು ನಾವು ತಿಳ್ಕೊಬೇಕಾಗಿದೆ. ಮರಾಠಿ ಶ್ಲೋಕನಾಗೋ ಅಂತಾರ ನೋಡ್ರಿ, ತಿನಿ ಲೋಕ ಜೇತೂನಿ ನಿರ್ಮಾಣ ಜಾಲೆ ತಯಾ ದೇವರಾಯಾಸಿ ಕೋಣಿನ ಬೋಲಿ. ಈ 3 ಲೋಕಗಳು ಎಲ್ಲಿಂದ ಉತ್ಪತ್ತಿ ಆಗ್ಯಾವಲ್ಲ ಆ ದೇವನ ಬಗ್ಗೆ ಯಾರು ಹೇಳುವುದಿಲ್ಲ ಅಂತಾರು. ಜಗಿ ಥೋರಲಾ ದೇವತ್ತೋ ಚೋರಲಾಸೆ ಅಂತ ಒಂದು ವಿಶೇಷವಾದಂತ ಮುಖ್ಯ ದೇವ ಎಲ್ಲೋ ಗುಪ್ತಾಗಿ ಉಳಿದು ಬಿಟ್ಟಾರ. ಗುರುವೀಣತೋ ಸರ್ವತಾಹೀನತೀತಿ. ಸದ್ಗುರಿನ ಹೊರತಾಗಿ ಇದು ನಿಮಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಆ ಮುಖ್ಯ ದೇವನನ್ನು ತಿಳ್ಕೊಳ್ಬೇಕಾತಂದ್ರ ಯಾಕೆ ಇಷ್ಟು ಸಮಸ್ಯೆ ಆಗ್ಯದ ಅಂತಂದ್ರ ಚಂಚಳದೊಳಗೆ ಎಲ್ಲ ಸಿಕ್ಕಿಬಿಟ್ಟೆವು ಅಂತಂತಾರ. ಏಕ ನಿಶ್ಚಳ ಏಕ ಚಂಚಳ ಚಂಚಲಿ ಗುಂತಲೇ ಸಕಳ. ಆ ಚಂಚಲದೊಳಗೆ ಎಲ್ಲರೂ ಮುಡಿ ಹೋಗಿಬಿಟ್ಟಾರ. ನಿಶ್ಚಳತೆ ನಿಶ್ಚಳ ಜೈಸೆ ತೈಸೆ. ಆ ನಿಶ್ಚಳ ಅನ್ನುವಂಥದ್ದು ಹೆಂಗಿದ್ದು ಹಂಗೆ ಉಳಿದು ಬಿಟ್ಟದ. ನಾವೆಲ್ಲರೂ ಎದುರಾಗಿ ಸಿಕ್ಕಿಬಿಟ್ಟದ. ಇಡೀ ಜಗತ್ತನೇ ಎದುರಾಗಿ ಸಿಕ್ಕಿಬಿಟ್ಟದಂದ್ರೆ ಚಂಚಳದೊಳಗೆ ಸಿಕ್ಕಿಬಿಟ್ಟದ. ನಿಶ್ಚಳ ಯಾವುದು ಚಂಚಳ ಯಾವುದು ಅನ್ನುವಂಥದ್ದನ್ನ ನಾವು ವಿವೇಕ ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ನಿಶ್ಚಳ ಅನ್ನುವಂಥದ್ದೇ ಪರಬ್ರಹ್ಮ, ಚಂಚಳ ಅನ್ನುವಂಥದ್ದು ಮಾಯೆ ಅಂತ. ಈ ಸಮಾಸ ನಾನೇನು ಯಾವಾಗಲೂ ಈ ಒಂದೊಂದು ಸಮಾಸದ ಬಗ್ಗೆ ನಾನು ನೋಡ್ಕೊತಿದ್ದಿಲ್ಲ. ಈ ಸರಿ ಯಾಕೋ ಅದು ನನಗೆ ಲಕ್ಷ್ಯಕ್ಕೆ ಬಂತು. ನೋಡಿದಿದ್ರ ಏನದಪ್ಪ ಸಮರ್ಥರು ಏನು ಹೇಳ್ಬೇಕಂತ ಅಪೇಕ್ಷೆ ಮಾಡ್ಯಾರ ಅಂದ್ರೆ
ಜಗತ್ತಿನ ಬಗ್ಗೆ ಅವ್ರ ಅಂತಃಕರಣದಾಗ ಅನ್ಸ್ಯದ ಎಲ್ಲೋ ಏನೋ ಮಾಡಬೇಕಾಗ್ಯದ, ಏನೋ ಜಗತ್ತು ಮಾಡ್ಲಿಕ್ಕತ್ತದಲ್ಲ ಅಂತೇಳಿ ಅವ್ರಂತಾರ ಮಾಯೆಯಿಂದ ಈ ಒಂದು ಅಷ್ಟದಾ ಪ್ರಕೃತಿ ನಿರ್ಮಾಣ ಆಗಿಬಿಡ್ತು. ಪಂಚಭೂತಗಳ ನಿರ್ಮಾಣ ಅದು, 3 ಗುಣಗಳ ನಿರ್ಮಾಣ ಅದು, ಇದರಿಂದ ಅಷ್ಟದಾ ಪ್ರಕೃತಿ ನಿರ್ಮಾಣ ಆಗಿಬಿಡ್ತು. ಇದರಲ್ಲಿ ಎಷ್ಟೋ ಪ್ರಕಾರದ ಜೀವ ರಾಶಿಗಳು ಜನ್ಮ ತಾಳಿದ್ರು ಅಂತಾದ್ರ ಎಷ್ಟೋ ಪ್ರಕಾರದ ಜನಜೀವನನು ಇಲ್ಲಿ ಉತ್ಪತ್ತಿ ಆಯ್ತು. ನಾನಾ ಪ್ರಕಾರದ ಜನರು ಇಲ್ಲಿ ಉತ್ಪತ್ತಿ ಆಗಿಬಿಟ್ರು. ಪ್ರತಿಯೊಬ್ಬರ ವಿಚಾರಗಳು, ಪ್ರತಿಯೊಬ್ಬರ ಮನಸ್ಸು ನಾನಾ ರೀತಿ ಆಗಿಬಿಟ್ರು ಅಂತಾರು. ಈಗ ನಮ್ಮದೇ ವಿಚಾರ ಮಾಡಿದೇವು ಅಂದ್ರೆ ನಾವಿಲ್ಲಿ ಕೂತ ಮಂದಿ ಒಳಗ ಒಂದೇ ಮನಸ್ಸು ಎಲ್ಲಾರದು ಇರುವುದಿಲ್ಲ. ನಂದೇ ಆದಂತ ಒಂದು ಮನಸ್ಸ, ಶೆಟ್ರದೇ ಒಂದು ಮನಸ್ಸು ಬೇರೆ, ಅವ್ರ ವಿಚಾರಗಳೇ ಬೇರೆ, ಅವ್ರ ಚಿಂತನೆನೇ ಬೇರೆ, ಅವ್ರ ಒಂದು ದೃಷ್ಟಿಕೋನಗಳೇ ಬೇರೆ. ಹಿಂಗ ನಾನಾ ಮನಸ್ಸುಗಳು ಕೂಡಿಸಿ ಏನಾಗ್ಬಿಟ್ಟು ನಾನಾ ಪಂಥಗಳ ನಿರ್ಮಾಣ ಆಗ್ಬಿಟ್ಟು ಅಂತ. ನಾನಾ ಪಂಥಗಳ ನಿರ್ಮಾಣ ಅದು. ಆ ಪಂಥಕ್ಕೆ ಒಬ್ಬೊಬ್ಬರು ದೇವ್ರ ನಿರ್ಮಾಣ ಆಗಿಬಿಟ್ರು. ನಮ್ಮ ದೇವ್ರನ್ನೇ ಶ್ರೇಷ್ಠ ಅಂತ ಆ ಪಂಥದವರಲ್ಲಿ ಕತ್ರು, ನಮ್ಮ ದೇವ್ರನ್ನೇ ಶ್ರೇಷ್ಠ ಅಂತ ಈ ಪಂಥದವರಲ್ಲಿ ಕತ್ರು. ಹಿಂಗಾದ ಕೂಡಲೇ ಏನಾಗ್ಬಿಡ್ತು, ದೇವರೊಳಗೆ ಗದ್ಲಿ ಎದ್ದು ಬಿಡ್ತು. ಈಗ ನೋಡ್ರಿ, ಈಗಾದ್ರೂ ಅದೇ ಪರಿಸ್ಥಿತಿ ಅದ. ಎಲ್ಲರೂ ನಮ್ಮ ದೇವರುಗಳೇ ಶ್ರೇಷ್ಠ ಅಂತಾರ. ಇದು ಈ ದೇವಾಚ ಗಲ್ಬಲ ಉಠಲ ಅಂತಾರ ಅವರು. ದೇವರುಗಳ ಗದ್ದಲೇ ಎದ್ದು ಬಿಡ್ತು ಅಂತ. ಅದ್ರೊಳಗೆ ಶಾಸ್ತ್ರಗಳ ಬಜಾರನೇ ನಿರ್ಮಾಣ ಆಗಿಬಿಡ್ತಂತ. ಒಬ್ಬೊಬ್ಬರು ದೇವರ ಬಗ್ಗೆ ಶಾಸ್ತ್ರಗಳು ಒಂದೊಂದು ರೀತಿ ಹೇಳಲಿಕ್ಕತ್ತು. ಈ ದೇವರ ಬಗ್ಗೆ ಅದಕ್ಕೊಂದು ಶಾಸ್ತ್ರದಾಗ ಒಂದು ಇದು ಮಾಡಿ ನಮ್ಮದು ಇದೇ ಶ್ರೇಷ್ಠ ಅನ್ನುವಂಥದ್ದು ಸಿದ್ಧ ಮಾಡ್ಲಿಕ್ಕೆ ಶಾಸ್ತ್ರಗಳ ಬಜಾರನೇ ನಿರ್ಮಾಣ ಆಗಿಬಿಡ್ತು. ಇಂಥದ್ರಾಗ ದೇವಗಳು ಮತ್ತು ಭೂತಗಳು ಏಕಾಕಾರ ಆಗಿಬಿಟ್ಟು ಅಂತ. ಈಗ ನೋಡ್ರಿ ಹೆಂಗ ಭೂತಗಳು ಒಂದೊಂದು ಶಕ್ತಿ ಹೊಂದ್ಯಾವ, ದೇವರು ಒಂದೊಂದು ಶಕ್ತಿ ಹೊಂದಿಬಿಟ್ಟಾರ. ದೇವ್ರು ಯಾರು, ಭೂತ ಯಾವುದು ಇದು ಗೊತ್ತಾಗಲಿಲ್ಲ. ಎರಡೂ ಮಿಕ್ಸ್ ಆಗಿ ಭೂತಗಳನ್ನು ಒಬ್ಬೊಬ್ರು ಹೊಗಳಿಕ್ಕತ್ರು, ದೇವರುಗಳನ್ನು ಒಬ್ಬೊಬ್ರು ಹೊಗಳಿಕ್ಕತ್ರು. ಹಿಂಗಾಗಿ ಏನ್ ಮಾಡಿಬಿಟ್ರು, ನಾನಾ ಏನಂದ್ರೆ ಪ್ರತಿಮಾ ದೇವಗಳನ್ನು ತಮ್ಮದೇ ಆದಂತ ಪ್ರತಿಮೆಗಳನ್ನ ನಿರ್ಮಾಣ ಮಾಡ್ಕೊಳಿಕ. ಅದಕ್ಕ ಏಕ ನಾನಾ ಪ್ರತಿಮಾ, ದುಸರಾ ಅವತಾರ ಮಹಿಮಾ, ತಿಸರಾತೋ ಅಂತರಾತ್ಮ, ಚೌತಾತೋ ನಿರ್ವಿಕಾರಿ ಅಂತಾರು. ಎಷ್ಟು ಪ್ರಕಾರದ ಅದು 4 ಪ್ರಕಾರದ ದೇವರುಗಳು ನಿರ್ಮಾಣ ಆಗಿಬಿಟ್ರು. ಕೆಲವೊಬ್ರು ಏನ್ ಮಾಡ್ಬಿಟ್ರು, ಮೂರ್ತಿ ಪೂಜೆಗಳನ್ನು ಮಾಡ್ಲಿಕ್ಕತ್ತು. ಈ ಸಮಸ್ಯೆ ಮೊಹಮ್ಮದ್ ಪೈಗಂಬರ್ ಕಾಲದಾಗ ಬಂದಿತ್ತು. ಮೊಹಮ್ಮದ್ ಪೈಗಂಬರು ಒಂಟಿ ಮೇಲೆ ಮುತ್ತು ರತ್ನಗಳ ವ್ಯಾಪಾರ ಮಾಡ್ಕೋತ ಅಡ್ಡಾಡೋರು. ಅವರು ಇದೇ ಗದ್ಲಿ ಅದು ಬಿಟ್ಟಿತ್ತು. ಎಲ್ಲರೂ ಒಂದೊಂದು ಪ್ರತಿಮಾ ಮಾಡ್ಕೋದು, ನಮ್ಮ ದೇವರೇ ಶ್ರೇಷ್ಠ, ನಮ್ಮ ದೇವರೇ ಶ್ರೇಷ್ಠ. ಈಗಾದ್ರೂ ದೇವ್ರ ಸಂಬಂಧ ಎಷ್ಟು ಸಮುದಾಯಗಳು ಬಡ್ದಾಡ್ಲಿಕ್ಕತ್ತಾವ. ಹಂಗ ಅವಾಗೂ ಶುರು ಆಗಿಬಿಟ್ಟಿತ್ತು. ಎಲ್ಲರೂ ನಮ್ಮ ದೇವ್ರ ಶ್ರೇಷ್ಠ ಅನ್ನೋದು. ಆದ್ರೆ ನಿಶ್ಚಳವಾದಂತ ಒಂದು ನಿರ್ವಿಕಾರ ದೇವ ಅನ್ನುವಂಥದ್ದು ಏನದಲ್ಲ, ಅದನ್ನ ಮೊಹಮ್ಮದ್ ಪೈಗಂಬರ್ ಅರ್ಪಿದ್ರು. ಹೆಂಗಾಗಿಬಿಟ್ಟಿತ್ತು, ಅವಾಗೆಲ್ಲ ಯುದ್ಧಗಳು ಭಾಳ ನಡೀತಿದ್ದು. ಎಲ್ಲರೂ ತಾಮಸಿ ಆಹಾರ ಊಟ ಮಾಡ್ತಿದ್ರು. ತಾಮಸಿ ಆಹಾರ ಉಂಡು ಕೂಡಲೇ ಆ ದೇವರ ಸಂಬಂಧ ಬಲಿ ಕೊಡೋದು, ಏನೇನೋ ಮಾಡೋದು, ಹಿಂಸೆಗಳನ್ನು ಮಾಡೋದು ಮಾಡಿ ಅವತರ ಮಾಂಸಗಳನ್ನು ತಿನ್ನೋದು. ಒಬ್ಬರಿಗೊಬ್ರು ಮತ್ತೆ ಮಾಂಸ ತಿಂದು ತಾಮಸಿ ಆಹಾರ ಉಂಡು ಸುಮ್ಮ ಬಾಯಿಲೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ನಾವು ಈ ರಾಜಸಿ ಆಹಾರ ಉಂಡು ಬಾಯಿಲೆ ಮಾತಾಡ್ತೀವಿ, ತಾಮಸಿ ಆಹಾರ ಉಂಡು ಬಡದು ಮಾತಾಡ್ಬೇಕಾಗ್ತದೆ. ಈಗ ರಾಜಸಿ ಸಿಟ್ಟುಗಳೇ ಬೇರೆ, ಸಾತ್ವಿಕ ಸಿಟ್ಟನೇ ಬೇರೆ, ತಾಮಸಿ ಸಿಟ್ಟನೇ ಬೇರೆ. ಸಾತ್ವಿಕ ಸಿಟ್ಟು ಏನು ಮಾಡ್ತದ, ಬಾಯಿಲೆ ಏನು ಅನ್ನೋದಿಲ್ಲ, ಅಂತರಂಗದೊಳಗೆ ಏನು ಮಾಡ್ತದ, ಒಳಗೆ ಕುದಿಲಿಕ್ಕೆ ಶುರು ಮಾಡಿಬಿಡ್ತದೆ. ಕುದ್ದು ಕಡಿಕ್ ಮತ್ತೊಂದು ಸ್ವಲ್ಪ ವಿವೇಕ ಜಾಗೃತ ಆಗಿ ಅಲ್ಲಿದಲ್ಲಿ ಶಮನ ಮಾಡ್ಕೊಳ್ತದೆ. ರಜೋಗುಣದ ಸಿಟ್ಟು ಏನು ಮಾಡ್ತದ, ಸಿಕ್ಕಾಪಟ್ಟೆ ಒದರಾಡಿ ಬಿಡ್ತದೆ, ಎದುರಿಗೆ ಒದರಾಡಿ ಬಿಡುದು. ಅದು ತಮೋಗುಣದ ಸಿಟ್ಟು ಹಂಗಲ್ಲ. ಇವರು ಅಚ್ಯುತದಾಸರು ಈ ಸಿಟ್ಟಿನ ಬಗ್ಗೆ ಒಂದು ಕೀರ್ತನದಾಗ ಹೇಳ್ತಾರ. ಅವ್ರು ಸತ್ವಗುಣದಾಗ ಸಿಟ್ಟು ಬಂದ್ರ ವಿಚಾರ ಮಾಡ್ಕೊಂಡು ಶಮನ ಮಾಡ್ಕೊತಾನ. ರಜೋಗುಣದಾಗ ಸಿಟ್ಟು ಬಂದ ಅಂದ್ರ ಬೈದು ಅದನ್ನ ತೀರಿಸ್ಕೋತಾನ. ತಮೋಗುಣದಾಗ ಸಿಟ್ಟೇ ಬರುದಿಲ್ಲ ಅಂತ ಹೇಳಿದ್ರು ಅವ್ರು ಕೀರ್ತನದಾಗ. ನಾವಂದೇವ್ ಇದು ಹೆಂಗೆ ವಿಚಿತ್ರ ಇದು. ಸತ್ವಗುಣದಾಗ ಸಿಟ್ಟು ಬರ್ತದ, ಅವ ವಿವೇಕ ದೃಷ್ಟಿಯಿಂದ ಅದನ್ನ ಶಮನ ಮಾಡ್ಕೋತಾನ. ರಜೋಗುಣದಾಗ ಸಿಟ್ಟು ಬಂದ್ರೆ ಅವ ಬೈದು ತೀರಿಸ್ಕೋತಾನ. ತಮೋಗುಣದಾಗ ಸಿಟ್ಟೇ ಬರುದಿಲ್ಲ ಅಂತ. ಎಷ್ಟು ವಿಶೇಷ ಅನಿಸ್ತದ. ಯಾಕೆ ಬರುದಿಲ್ಲ ಅಂದ್ರೆ ಯಾವಾಗಲೂ ಸಿಟ್ಟಾಗಿ ಇರ್ತಾರಂತ. ಅದು ಹೊರಗಿಂದ ಬರೋ ಪ್ರಶ್ನೆನೇ ಇರುದಿಲ್ಲ. ನಾವು ಯಾವಾಗಲೂ ಸಿಟ್ಟಾಗಿ ಇರ್ತಾನೆ ತಮೋಗುಣಿ ಅಂತ. ಹಂಗ ತಮೋಗುಣಿಗಳ ಬಡದಾಟ ಅದು ನೋಡಿ ಮೊಹಮ್ಮದ್ ಪೈಗಂಬರಿಗೆ ಅನಿಸ್ತು, ಎಷ್ಟು ಮೂರ್ಖರಿದ್ದಾರಪ್ಪ ಇವರು. ಚಂಚಳಿ ಸಕಳೆ ಗುಂತಲೆ
ಚಂಚಳಿ ಸಕ್ಕಳೆ ಗುಂತಲೆ ಅಂತಾರೆ. ಚಂಚಳದೊಳಗೆ ಇವರೆಲ್ಲ ಹೋಗಿಬಿಟ್ಟಾರಲ್ಲ, ಎಲ್ಲಿಂದ ಹುಟ್ಟ್ಯಾವ ಇವು ದೇವರುಗಳು ವಿಚಾರ ಮಾಡಿದ್ರ? ಅವ್ರಂತಾರ ಐಸಾ ಚತ್ವಾರ ದೇವ, ಸೃಷ್ಟಿ ಮದಿಲ ಸ್ವಭಾವ, ಇವೆಲ್ಲ ಈ ಸೃಷ್ಟಿಯೊಳಗೆ ಹುಟ್ಟ್ಯಾವ. ಮಾಯೆಯಿಂದನೇ ಈ ದೇವರುಗಳು ಹುಟ್ಟ್ಯಾವ. ಒಬ್ರು ಕಲ್ಲಿನ ದೇವ್ರು ಮಾಡ್ಯಾರ, ಒಬ್ರು ತಾಮ್ರದ ಮಾಡ್ಯಾರ, ಒಬ್ರು ಹಿತ್ತಾಳಿದ ಮಾಡ್ಯಾರ, ಒಬ್ರು ಬಂಗಾರದ ಮಾಡ್ಯಾರ, ಮತ್ತೇನೇನೋ ಧಾತುಗಳಿಂದ ಕೂಡಿಸಿ ಒಂದೊಂದು ದೇವ್ರು ಮಾಡ್ಯಾರ. ಈ ಧಾತುಗಳು ಏನು ಹುಟ್ಟ್ಯಾವ? ಮಾಯೆಯೊಳಗೆ ಹುಟ್ಟಿ ಬಿಟ್ಟಾವಲ್ಲ. ಪ್ರಕೃತಿಚ ಹಾ ದೇವ, ಪ್ರಕೃತಿ ಮದಿಲ ಹಾ ದೇವ, ಪ್ರಕೃತಿಚ ಸ್ವಭಾವ ಅಂತಾರ. ಇಲ್ಲಿ ಹುಟ್ಟಿದ ದೇವರುಗಳು ಇದೇ ಸ್ವಭಾವನೆ. ದೇವ್ರು ಕಾಡ್ತಾವ, ಬೇಡ್ತಾವ, ಹೊಡಿತಾವ, ನಿಮ್ಮನ್ನು ಒಯ್ತಾವ ಅಂತೇಳಿ ಇವೇ ದೇವರುಗಳ ಸ್ವಭಾವ. ಹಂಗಾರೆ ಇವೆಲ್ಲ ದೇವರುಗಳು ಸತ್ಯನು? ಯಾವಾಗ ಮಾಯನೇ ಸತ್ಯ ಅಲ್ಲ ಅಂದಾಗ ದೇವರುಗಳೇ ಹಂಗೆ ಸತ್ಯ ಆಗ್ತಾವ. ಇಲ್ಲಿ ಕೆಲವು ಮಂದಿ ಅವತಾರಿಕರ ಒಂದು ಏನಪ್ಪಾ ಅಂದ್ರೆ ಫೋಟೋಗಳನ್ನಿಟ್ಟು ಅವ್ರ ಮೂರ್ತಿಗಳನ್ನು ಮಾಡಿ ಅವರ ನಾಮಸ್ಮರಣೆಯನ್ನು ಮಾಡ್ಕೋತ ದೂಸರಾ ಅವತಾರ ಮಹಿಮಾ. ಅವತಾರ ಮಹಿಮಾ ಅಂದ್ರೆ ಇದೊಂದು ಸ್ವಲ್ಪ ಬಹಳ ಸೂಕ್ಷ್ಮವಾಗಿ ನಾವು ವಿಚಾರ ಮಾಡೋದು. ಅವತಾರಿಕ ಅಂದ್ರೆ ನಿಜವಾಗಿ ವಿಚಾರ ಮಾಡಿದ್ರೆ 10 ಅವತಾರಗಳು. ಭಗವಂತ ವಿಷ್ಣು ಅವತಾರ ತೊಟ್ಕೊಂಡು ಬಂದದ್ದು 10 ಅವತಾರಗಳು. ಅಂದ್ರೆ ಏನು, ಅಲ್ಲಿಂದಲೇ ಒಂದು ಕೆಲಸಕ್ಕಾಗಿ ಬಂದಂಥವು ಅವತಾರಗಳು. ಮತ್ತು ಸಮರ್ಥರು ಅವತಾರ ಏನು ಅಂತ ವಿಚಾರ ಮಾಡಿದ್ರೆ ಇವರು ಇಲ್ಲಿ ಬಂದ ಮೇಲೆ ಪ್ರಕಟ ಆದವರು. ಏನು ಪ್ರಕಟ ಮಾಡಿದಾವ ಅಂದ್ರೆ ನಿಶ್ಚಳ ಪರಬ್ರಹ್ಮನನ್ನು ಪ್ರಕಟ ಮಾಡಿ ತೋರಿಸಿದವ್ರು ಇವರು. ಅವ್ರು ಹಂಗಲ್ಲ, ಆ ಅವತಾರಗಳು ಬಂದವ್ರು ಬಂದು ಕೆಲಸ ಮಾಡ್ಕೊಂಡು ಹೋಗಿಬಿಡೋರು. ಇವ್ರು ಏನು ಮಾಡಿಬಿಟ್ರು ಅಂದ್ರೆ ನಿನ್ನಲ್ಲಿರುವಂತಹ ನಿರ್ವಿಕಾರ ಸ್ಥಿತಿಯನ್ನು ನಮಗೆ ಗೋಚರ ಮಾಡಿದ್ರು. ನಿನ್ನಲ್ಲಿರುವಂತಹ ಪರಬ್ರಹ್ಮನ ಸ್ವರೂಪವನ್ನು ನಮಗೆಲ್ಲ ತಿಳಿಸಿದ್ರಲ್ಲ, ಇದು ಬೇರೆ ಅಂತಾರ. ಈ ಅವತಾರಿಕರ ಇದು ಗದ್ಲ, ಇದು ಒಂದು ಎದ್ದಿಗುಡು. ಈಗ ಎಷ್ಟೋ ಅದ ನೋಡ್ರಿ. ನಾವು ಒಮ್ಮೆ ಅಂದೇವು ರಾಮ ದೇವರ ಅಂತಂದೇವು. ಈ ರಾಮ ದೇವರ ಅಲ್ರಿ ಅಂದ್ರೆ ಕೆಲವೊಬ್ರು ನಮಗೆ. ಈ ರಾಮ ದೇವರೇ ಅಲ್ಲ, ಮೂಲ ರಾಮ ದೇವರ ಅಂದ್ರೆ ಅವ್ರು. ಮತ್ತು ಮೂಲ ರಾಮನೊಳಗೂ ರಾಮ ಇದ್ದಾನ, ಸೀತಾ ಇದ್ದಾನ, ಲಕ್ಷ್ಮಣ ಇದ್ದಾನೆ. ಈ 3 ಚಿತ್ರಗಳು ಮೂಲ ರಾಮದಾಗ ಅವ. ಮೂಲ ರಾಮ ಮತ್ತು ಈ ರಾಮನು ಚಿತ್ರದೇ ಅವೇ ಅವ, ಫೋಟೋ ಅಂತೂ ಅವೇ ಅವ. ಈ ರಾಮ ದೇವರ ಅಲ್ಲಿ ನೋಡ್ರಿ ಅಂತಂದ್ರು ಅವ್ರು. ಈಗ ನೋಡ್ರಿ ದ್ವೈತ ಸಿದ್ಧಾಂತದವರು ಇದನ್ನ ಪ್ರತಿಪಾದನೆ ಮಾಡ್ತಾರೆ. ಮೂಲ ರಾಮ ಅಂದ್ರೆ ಯಾರು ಹಂಗಾರ? ಇದನ್ನ ಮತ್ತೆ ಚರ್ಚೆ ಮುಂದೆ ಇದು ಮಾಡೋಣ, ಅದನ್ನ ವಿಚಾರ ಮಾಡೋಣ. ಒಟ್ಟು ಅವತಾರಿಕ ದೇವುಗಳದ್ದು ಇದು ಒಂದು ರೀತಿ ಪಂಗಡಗಳ ನಿರ್ಮಾಣ. ಅದು ಇನ್ನ ಅಂತರಾತ್ಮ, ತಿಸರಾತೋ ಅಂತರಾತ್ಮ. ಅಂತರಾತ್ಮ ಅಂದ್ರೆ ಪ್ರತಿಯೊಬ್ಬರಲ್ಲೇ ಅಂತರಂಗದಲ್ಲಿರುವಂತಹ ಆತ್ಮ ಸ್ವರೂಪ ಏನದಲ್ಲ, ಚಂಚಲ ಸ್ವರೂಪ ಏನದಲ್ಲ. ಆಮೇಲೆ ಇದು ಹೊರಗೆಲ್ಲ ವಿಶ್ವಾತ್ಮ ಅನ್ನುವಂಥದ್ದು ಏನದಲ್ಲ, ಇದು ಎಲ್ಲ ಕೂಡಿಸಿ ಇದನ್ನ ಬದುಕವ್ರು ಬೇರೆ. ದೃಷ್ಟ ಸಾಕ್ಷಿಯಾಗಿತ್ತಾನ, ಸಾಕ್ಷಿಯಾಗಿ ಪರಮಾತ್ಮ ಇದ್ದಾನ ಅಂತೇಳಿ ನಾವು ಏನು ತಿಳ್ಕೊಂಡು ಮಾಡ್ತೀವಲ್ಲ, ಇದು ಒಂದು ರೀತಿ ಏನಪ್ಪಾ, ಇದು ಒಂದು ಗುಂಪು ನಿರ್ಮಾಣ ಆಗಿಬಿಡ್ತು. ಚೌತಾತೋ ನಿರ್ವಿಕಾರಿ. ನಿರ್ವಿಕಾರಿ ಅನ್ನುವಂಥದ್ದು ಏನದಲ್ಲ, ಅದೇ ಪರಬ್ರಹ್ಮನ ಸ್ವರೂಪ, ಅದೇ ಏನಂದ್ರೆ ನಿಶ್ಚಳ ಸ್ವರೂಪ ಅಂತ. ಅದಕ್ಕೆ ಪ್ರಕೃತಿ ಮದಿಲ ದೇವ, ಆ ಪ್ರಕೃತಿಚ ಸ್ವಭಾವ ಅಂದ್ರೆ ಪ್ರಕೃತಿ ಸ್ವಭಾವದ ಇವು ಬೇರೆನೇ ಬೇರೆ. ಆದ್ರೆ ನಿಜವಾಗಿಯೂ ಭಾವಾತೀತ ಮಹಾನುಭಾವ ವಿವೇಕೇ ಜಾಣಾವ. ಅವ್ರು ಯಾರು ನಿರ್ವಿಕಾರಿ ಅಂದ್ರೆ ಭಾವಾತೀತ, ದ್ವಂದ್ವಾತೀತ, ಗುಣಾತೀತ. ಈಗ ಅಂತೆ ನೋಡ್ರಿ, ಬ್ರಹ್ಮಾನಂದಂ ಪರಮ ಸುಖದಂ ಅನ್ನುವತ್ನ್ಯಾಗ ಕೇವಲಂ ಜ್ಞಾನಮೂರ್ತಿ, ಭಾವಾತೀತಂ, ದ್ವಂದ್ವಾತೀತಂ, ಗಗನ ಸದೃಶಂ, ತತ್ವಮಸ್ಯಾದಿ ಲಕ್ಷ್ಯಂ, ಏಕಂ ನಿತ್ಯಂ ವಿಮಲಮಚಲಂ ಸರ್ವದೀ ಸಾಕ್ಷಿಭೂತಂ. ಇವೆಲ್ಲ ಅಂತೇವಲ್ಲ, ಇದೆಲ್ಲ ಏನದಲ್ಲ ಆ ನಿರ್ವಿಕಾರಿ, ಆ ಪರಬ್ರಹ್ಮನ ಒಂದು ಸ್ಥಿತಿ. ಅದಕ್ಕೆ ಆ ಭಾವತ ಅನುಭವ, ಆ ಏನಪ್ಪಾ ಅಂದ್ರೆ ಪ್ರಕೃತಿ ಮದಿಲ ದೇವ, ಆ ಪ್ರಕೃತಿ ಸ್ವಭಾವ ಭಾವಾತೀತ ಮಹಾನುಭಾವ ವಿವೇಕೇ ಜಾಣಾವ. ವಿವೇಕದಿಂದ ನಾವು ಅವನನ್ನು ತಿಳ್ಕೋಬೇಕು. ಅಂಥ ಭಾವಾತೀತ, ದ್ವಂದ್ವಾತೀತ, ಗುಣಾತೀತ ಅನ್ನುವಂಥದ್ದೇನದಲ್ಲ, ಅದೇ ಸದ್ಗುರುವಿನ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪದ, ಅದು ನಿಶ್ಚಳದ. ನಿಶ್ಚಳತೆ ನಿಶ್ಚಳ, ಅದು ಯಾವಾಗಲೂ ನಿಶ್ಚಳ ಇರ್ತದೆ. ಚಂಚಳ ಕಾಹಿ ನಿಶ್ಚಳೇನ ಅಂತಾರ. ಚಂಚಳನ ಕಾಹಿ ನಿಶ್ಚಳೇನ, ನಿಶ್ಚಳ ಕದಾಪಿ ಚಳೇನ. ನಿತ್ಯ ನಿತ್ಯ ವಿವೇಕೆ ಜನ
ಓಳಕಾವ ಅಂತೇಳಿ ಒಂದು ಏನು ಬರ್ತದೆ. ಅಂದ್ರೆ ಏನು, ನಿತ್ಯ ಸಾರಾಸಾರಿ ವಿಚಾರ ಮಾಡಿದ್ರೆ ಈ ಏನು ಚಂಚಲವಾಗಿರುವಂಥ 3 ಪ್ರಕಾರದ ದೇವರುಗಳು ಏನಿದ್ದಾರಲ್ಲ ಇವರೆಲ್ಲರೂ ನಾಶವಂತಾಗಿರ್ತಾರೆ. ಇವರೆಲ್ಲರೂ ಒಂದು ಕಾಲಕ್ಕಿಲ್ಲ ಆಗ್ತಾರೆ. ಎಷ್ಟೋ ದೇವರುಗಳು ಭಿನ್ನ ಆಗ್ಯಾವ ಅಂತೇಳಿ ಮಟ್ಟ ಅದ್ರಾಗ ಒಗಿತೇವಲ್ಲ, ಮತ್ತು ಅವ್ರು ಎಲ್ಲ ಹೆಂಗೆ ಖರೆ ದೇವರಾಗ್ತಾರೆ? ಅದಕ್ಕೆ ಈ ಪ್ರತಿಮಾ ದೇವರ, ಅವತಾರಿಕ ದೇವರ ಮತ್ತು ಈ ಆತ್ಮ ಅನ್ನುವಂಥ ತಿಳ್ಕೋದು ಇವೆಲ್ಲನೂ ಏನಪ್ಪಾ ಅಂದ್ರೆ ಒಂದು ಕಾಲಕ್ಕೆ ಇವು ನಿಂತು ಬಿಡ್ತಾವ. ಆದ್ರೆ ಉಳಿದದ್ದೇನು ನಿಶ್ಚಯ ಏನಪ್ಪಾ ಅಂದ್ರೆ ನಿಶ್ಚಯವಾದಂಥ ಪರಬ್ರಹ್ಮ ಏನದಲ್ಲ ಅದು ಸದ್ಗುರುವಿನ ಸ್ವರೂಪದ. ಇದನ್ನು ನೀವು ವಿಚಾರ ಮಾಡ್ರಿಪ್ಪ ಅಂತೇಳಿ ಅನ್ನುವಂಥ ಸೂಕ್ಷ್ಮ ವಿಚಾರಗಳನ್ನ ಈ ಒಂದು ಸಮಾಜದೊಳಗೆ ಸಮರ್ಥರು ತಿಳಿಸ್ತಾರೆ. ಅದಕ್ಕೆ ನಾವು ಏನು ಮಾಡಬೇಕಾಗ್ಯದ ಅಂದ್ರೆ ಆ ನಿಶ್ಚಲ ಪರಬ್ರಹ್ಮನನ್ನ ಶೋಧ ಮಾಡಬೇಕಾಗ್ಯದ. ಅದಕ್ಕೆ ಅವ್ರಂದ್ರು ಮುಖ್ಯ ದೇವಾತಿ ಜಾಣಾವೆ. ಆ ಮುಖ್ಯ ದೇವೇನಿದ್ದಾನಲ್ಲ ಅವು ಯಾವಾಗಲೂ ಇದ್ದಾನ, ಮೊದಲು ಇದ್ದ, ಈಗೂ ಇದ್ದಾನ, ಮುಂದೂ ಇರ್ತಾನ, ಯಾವಾಗಲೂ ಓತಪ್ರೋತವಾಗಿ ಎಲ್ಲ ಕಡೆಯೂ ತುಂಬಿ ಬಿಟ್ಟಿರ್ತಾನ. ಅಂಥ ಬ್ರಹ್ಮನನ್ನ ನೀವು ಯಾವ ವಾಕ್ಯದಿಂದ ಯಾವ ಶಬ್ದಗಳಿಂದ ಹೊಳಲಿಕ್ಕೆ ಬರುವುದಿಲ್ಲ. ಬ್ರಹ್ಮಾಶಿ ಶಬ್ದಶೀಲಾಗೇನ ಕಲ್ಪನಾ ಕಲ್ಪೂನ ಸಖೇನ ಕಲ್ಪನಾತೀತ ನಿರಂಜನ ವಸ್ತು ಆ ಸದ್ಗುರುನಾಥನನ್ನ ನಾವು ತಿಳ್ಕೋಬೇಕು ಅನ್ನುವಂಥ ಮಾತನ್ನ ಈ ಸಮಾಸದೊಳಗೆ ಸಮರ್ಥರು ನಿಮಗೆ ಎಲ್ಲ ಹೇಳ್ತಾರ. ಹೋಗಿ ಮತ್ತೊಮ್ಮೆ ಎಲ್ಲರೂ ಈ ಸಮಾಸ ಓದಬೇಕು. ಭಾಳ ನನಗೆ ವಿಶೇಷ ಅನ್ಸ್ಬಿಟ್ಟದೆ ಈ ಸಮಾಸದೊಳಗೆ ಸಮರ್ಥರ ಅಂತ ಕಾರಣ ಜಗತ್ತು ಒಂದು ಕಡೆ ಹೋಗಿಬಿಟ್ಟದ, ನಿಜವಾಗಿ ಇರುವುದೇ ಬೇರೆ ಅದಲ್ಲ. ಅದನ್ನು ಇವರು ತಿಳ್ಕೊಳ್ಳಿ ಅನ್ನೋ ಉದ್ದೇಶ ಇಟ್ಟುಕೊಂಡು 4 ಪ್ರಕಾರದ ದೇವರುಗಳನ್ನ ನಮ್ಮ ಮುಂದಿಟ್ಟ ನಿಜವಾದ ನಿರ್ಗುಣ ಪರಬ್ರಹ್ಮ ಅನ್ನುವಂಥವನ್ನೇ ನೀವು ಶೋಧ ಮಾಡಬೇಕು ಅನ್ನುವಂಥದ್ದು ತಿಳಿಸ್ಲಿಕ್ಕತ್ತಾರ. ಆ ಒಂದು ನಿಟ್ಟಿನೊಳಗೆ ನಾವು ತಿಳ್ಕೋಬೇಕಾಗಿತ್ತು ಅಂದ್ರೆ ಉಪಾಸನ ಮಾಡಬೇಕು, ಸಾಧನ ಮಾಡಬೇಕು. ಆ ನಾಮಸ್ಮರಣೆ ಒಳಗೆ ಏನು ಪ್ರಗಟ ಆಗ್ತದಲ್ಲ ಅದು ಮಾತ್ರ ಅದು ನಿಶ್ಚಲ ಪರಬ್ರಹ್ಮ ಅದು ಪ್ರಗಟ ಆಗ್ಲಾರ್ದ ಈ ಮತ್ತೆ ಚಂಚಲದೊಳಗೆ ನಾವೆಲ್ಲನೂ ತಿರುಗಾಡೋದು ಆಗ್ತದೆ. ಆ ಕಣ್ಣೆದುರಿಗೆ ಏನು ಪ್ರಗಟ ಆಗ್ತದಲ್ಲ ಅದೇ ಏನಪ್ಪಾ ಅಂದ್ರೆ ನಿಶ್ಚಲ ಪರಬ್ರಹ್ಮ ಅದ ಅನ್ನುವಂಥ ಮಾತನ್ನ ಇಲ್ಲಿ ನಮಗೆ ತಿಳಿದು ಬರ್ತದೆ. ನಾವು ನೀವುಗಳೆಲ್ಲ ಸಾಧನ ತತ್ಪರರಾಗಿ ಸಮರ್ಥರ ಆಜ್ಞಾನುಸಾರವಾಗಿ ನಡೆದು ಉಪಾಸನೆ ಕಟ್ಟುನಿಟ್ಟಿನ ಉಪಾಸನೆಯನ್ನು ಮಾಡಿ ಸದಾ ಏನಪ್ಪಾ ಅಂದ್ರೆ ಪ್ರಜ್ಞೆಯನ್ನು ನಾವು ಜಾಗೃತ ಮಾಡ್ಕೊಂಡೇವು ಅಂದ್ರೆ ಪ್ರಜ್ಞೆ ವಿನ ಅರ್ಥನ ಕಡೆ ಅಂತ ನೋಡು. ಆ ಪ್ರಜ್ಞೆ ಜಾಗೃತ ಆದಾಗ ಪ್ರತಿಯೊಂದರ ಅರ್ಥ ನಮಗೆ ಕಲ್ಪನಾಕ್ ಬರ್ತದೆ. ವಿಶ್ವಾಸೇ ವಿನ ವಸ್ತುನ ಕಡೆ ಅಂತ ಒಂದು ವಿಶ್ವಾಸ ನಾವು ಇಟ್ಕೊಂಡು ನಾವು ಸಾಧನ ಮಾಡಿದ್ರೆ ಮಾತ್ರ ತಿಳಿತದೆ. ಸುಮ್ಮನೆ ನಾಮಸ್ಮರಣೆ ಮಾಡಿದ್ರೆ ಆಗುದಿಲ್ಲ. ಆ ಪರಬ್ರಹ್ಮ ಸ್ವರೂಪ ಅಂತರಂಗದೊಳಗೆ ಇರುವಂತ ನಿರ್ಗುಣ ಬ್ರಹ್ಮತೆ ನಿಶ್ಚಲ ಅಂತರಂಗ ಬಿಂಬಿದಂತ ನಿರ್ಗುಣ ಬ್ರಹ್ಮ ನಮ್ಮ ಕಣ್ಣೆದುರಿಗೆ ಪ್ರಕಟ ಆದ ಅಂತಂದ್ರೆ ಅವಾಗ ಎಲ್ಲ ಏನಪ್ಪಾ ಅಂದ್ರೆ ಸಂಶಯಗಳ ನಿರಸನ ಆಗಿ ಅದು ತಾನೇ ಅನ್ನುವಂಥದ್ದು ಕಲ್ಪನಾಕ್ ಬರ್ತದೆ, ತಾನೇ ಅನ್ನುವಂಥದ್ದು ಅನುಭವಕ್ಕೆ ಬರ್ತದೆ. ಅಂಥ ಸ್ಥಿತಿ ನಮ್ಮದು ನಿಮ್ಮದು ಎಲ್ಲರದು ಆಗಲಂತೆ ಸಮರ್ಥರ ಅಪೇಕ್ಷೆ ಆದ. ಆ ನಿಟ್ಟಿನೊಳಗೆ ಪ್ರಯತ್ನ ಯಾರು ಮಾಡ್ತಾರೆ ಅವ್ರಿಗೆ ಅದು ಅನುಭವಕ್ಕೆ ಬರ್ತದೆ ಅಂತ ಹೇಳ್ಕೊತ